ಕೇಶವ, ಈ ಕೇಶವ, ಬೋರ್ ಆಗ್ತಾ ಇದೆ ಕಣು. ಟ್ರಿಪ್ ಅಂದ್ರೆ ಹೀಗ್ ಸಪ್ಪೆ ಸಪ್ಪೆ ಇರುತ್ತಾ ಹೇಳು? ಯಾರು ಮಾತಾಡ್ತಿಲ್ಲ. ಏನೋ ಕೇಶವ ಇದು? ಗಲಾಟೆ ಮಾಡಿದ್ರೆ ಅಪ್ಪಂಗೆ ಇಷ್ಟ ಆಗಲ್ಲ. ಚೆಕ್ ಮಾಡ್ಕೊ. ಟ್ರಿಪ್ ಅಲ್ಲಿ ಗಲಾಟೆ ಇಲ್ದಿದ್ರೆ ಹೇಗೋ? ಒಂದ್ ಕೆಲ್ಸ ಮಾಡೋಣ, ಅಂತ್ಯಾಕ್ಷರಿ ಆಡೋಣ. ಅಂತ್ಯಾಕ್ಷರಿ ಅದೆಲ್ಲ ಆಗಲ್ಲ, ಸುಮ್ ಕೂತ್ಕೊ. ಏನು ಇಲ್ಲ ಬಿಡಿಯತ್ತೆ. ಅಯ್ಯೋ ದೇವ್ರೆ, ಸೊಸೆ ಮುತ್ತುಗೆ ಕೋಪ ಬಂದಿರೋ ಹಾಗಿದೆ. ಅಲ್ಲ ರಮೇಶ, ಹಾ ಏನ? ಹೌದಾ? ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ? ಇದಕ್ಕ ಮಗಳಂತ ಮೆರೆಸಿದವರು? ಹಿಂಗ ಆಗ್ಬಾರ್ದಿತ್ತು ಕಣ. ಡ್ರೈವ್ ಮಾಡ್ಬೇಕಾದ್ರೆ ಫೋನಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ? ಕಾಲ್ ಕಟ್ ಮಾಡು. ರಮೇಶ ಮಾಡ್ತೀವಿ, ಒಂದ್ ನಿಮಿಷ. ಸಾರಿ ನನ್ನ, ನಿಮ್ಗೆ ದೀನಣ್ಣನ ಪರಿಚಯ ಅಲ್ವಾ? ಅದೇ ಪೆಟ್ರೋಲ್ ಪಂಪ್ ಹತ್ರ ಮನೆ. ಅವ್ರ ಮಗಳು ಯಾವನ ಜೊತೆ ಓಡೋಗಿ ಮದ್ವೆ ಆದ್ಲಂತೆ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನನ್ಗಂತ ಇದ್ದಾರೆ ಹುಡುಗಿರು ಓಡೋಗಿ ಮದ್ವೆ ಆಗೋದು ನೋಡಿದ್ರೆ ರಕ್ತ ಕೊತ್ತ ಅನ್ನುತ್ತೆ. ಎಲ್ರು ಮಕ್ಕಳನ್ನ ನಿಮ್ ತರ ಚೆನ್ನಾಗಿ ಬೆಳೆಸಿಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಮಾಡ್ತಾರ ನೋಡಿ. ಎರಡನೇ ಮಗನ ಮದುವೆನ ಸದ್ಯಲ್ದಾಗ ಮಾಡ್ಬಿಟ್ರಲ್ವಾ? ಮಾಧವನ್ ಮದುವೆ ಮುಂಚೆ ಕೇಶನ್ ಮದುವೆ ಏನಕ್ಕೆ ಮಾಡ್ಬಿಟ್ರಿ? ಆದ್ರೂ ಲಕ್ಷಣವಾಗಿರೋ ಸೊಸೆಲೆ ತಂದಿದ್ದೀರಿ ಬಿಡಿ. ಕೇಶವನ್ಗೆ ಒಳ್ಳೆ ಜೋಡಿ ನೋಡಿ. ಅದೌದು, ಎಲ್ಲೇ ಹುಡುಗಿ? ಅಪ್ಪ, ನಂಗಂತೂ ಸಖತ್ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಬೇಗ ಎದ್ದಿದೀವಲ್ಲ, ತಿಂಡಿ ಬೇರೆ ತಿಂದಿಲ್ಲ. ಎಲ್ಲಾದ್ರೂ ಹೇಳಿ ನಿಲ್ಸಿ. ಪಾಂಡು ಅಣ್ಣ, ಎಲ್ಲಾರು ಒಳ್ಳೆ ಕಡೆ ನೋಡಿ ಗಾಡಿ ನಿಲ್ಸು. ಸರಿ ನನ್ನ. ಮೀನಾ, ಅದೆಲ್ಲ ಅಲ್ಲಿ ಇಟ್ಬಿಟ್ಟು ನೀನ್ ಕುತ್ಕೋ ಹೋಗು. ನಾನ್ ಬಡಿಸ್ತೀನಿ, ನೀನ್ ಕುತ್ಕೋ ಹೋಗು. ಏನಮ್ಮ ಇದು? ಟ್ರಿಪ್ಪಿಗೆ ಬಂದಿದೀವಿ, ಇವತ್ತಾರು ಅಪ್ಪ ಒಳ್ಳೆ ಹೋಟೆಲ್ ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ತಾರೆ ಅನ್ಕೊಂಡ್ರೆ ಇವತ್ತು ಅದೇ ಬೋರಿಂಗ್ ಪುಳಿಯೋಗರೆನಾ? ತರ್ಲೆ, ಬಾಯಿ ಮುಚ್ಕೊಂಡು ತಿನ್ನೆ. ಹೊರಗಡೆ ಊಟ ಒಳ್ಳೇದಲ್ಲ. ಅದು ಅಲ್ಲದೆ ನಿಮ್ ಅಪ್ಪಂಗ್ ಹೊರಗಡೆ ಊಟ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ. ಗಿರ್ಜಾ, ನೀನು ಬಾ ಕೂತ್ಕೋ. ನಾವು ಮಡಿಕೇರಿಲಿ ಯಾವ್ಯಾವ ಪ್ಲೇಸಸ್ ಹೋಗ್ತಾ ಇದೀವಿ, ನೀವೇನು ಪ್ಲಾನ್ ಮಾಡಿಲ್ಲ ಅಂದ್ರೆ ಹೇಳಿ, ನಾನು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಕ್ಲೀನ್ ಆಗಿ ಪ್ಲಾನ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾವೇನ್ ಸ್ಕೂಲ್ ಟ್ರಿಪ್ ಹೋಗ್ತಾ ಇದೀವಿ. ನಾನೆಲ್ಲ ಪ್ಲಾನ್ ಮಾಡಿದೀನಿ, ನೀವು ಸುಮ್ನೆ ಇರು. ಅದೇಪ್ಪ, ಎಲ್ಲೆಲ್ಲಿಗೆ? ನಾವು ತಲಕಾವೇರಿಗೆ ಹೋಗ್ತಾ ಇದೀವಿ. ಅದು ಕಾವೇರಿ ಹುಟ್ಟಿದ ಸ್ಥಳ, ತುಂಬಾ ಪವಿತ್ರವಾದ್ದು. ಅಪ್ಪ, 3 ದಿವಸ ಇರ್ತೀವಲ್ಲಪ್ಪ, ದೇವಸ್ಥಾನ ಬಿಟ್ಟು ಬೇರೆಲ್ಲೂ ಹೋಗಲ್ವಾ? ಎಲ್ಲೂ ಇಲ್ಲ, ಇವತ್ತು ಹೋಗ್ತೀವಿ, ರೆಸ್ಟ್ ಮಾಡ್ತೀವಿ. ನಾಳೆ ತಲಕಾವೇರಿಗೆ ಹೋಗ್ತೀವಿ, ನಾಡಿದ್ದು ವಾಪಸ್ಸು ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ. ಆಯ್ತಲ್ಲ? ಏನ್ರ ಮುಖ ನೋಡ್ತಾ ಇದ್ದೀರಾ? ಬೇಗ ತಿನ್ನಿ, ಇನ್ನು 3 ಗಂಟೆ ಬೇಕು ಮಡಿಕೇರಿಗೆ ಹೋಗಕ್ಕೆ. ಕೇಶವ, ಇದಾ ನಮ್ ಹನಿಮೂನು? ಮೀನಾ, ಸುಮ್ಮನೆ ತಿನ್ನೆ. ಎಂತ ಜನ ವ್ಯಕ್ತಿ, ಬೇಜಾರಾಯ್ತಪ್ಪ ಕೇಳಿ. ಒಂದ್ ನಿಮಿಷ ಕಾಲ್ ಮಾಡ್ತೀನಿ, ಒಂದ್ ನಿಮಿಷ.
ಏನ್ ಬರ್ದು? ಏನ್ ಸಾಹೇಬ್ರೆ ಬೇರೆಯವ್ರ ಮನೆ ಸುದ್ದಿ ತಿಳ್ಕೊಳ್ಳೋದ್ರ ಬಿಸಿ ಅನ್ಸುತ್ತೆ. ಅರ್ಥ ಆಗಿಲ್ಲ. ಅಲ್ಲ ಬಿಟ್ಟಾಕು, ಮದ್ವೆ ಐತಂತೆ, ಯಾವಾಗ ಪಾರ್ಟಿ? ಪಾರ್ಟಿ ಕೊಡ್ಸೋಣ. ಪಂಡಣ್ಣ, ಈಗ ನೀವು ಡ್ರೈವ್ ಮಾಡ್ಬೇಕಾರೆ ಪಕ್ಕದಲ್ಲಿ ಕೂತಿರೋರು ಗೇರ್ ಹಾಕಿದ್ರೆ ಹೆಂಗನ್ಸತ್ತೆ? ಸಿಟ್ಟು ಬರುತ್ತೆ ನಂಗೆ. ಕರೆಕ್ಟ್ ಅಂತ ಉರಿಯತ್ತಾನೆ. ಉರಿತದೆ. ಪಾಪ ಡ್ರೈವರ್ಗಳಿಗೆ ಎಷ್ಟು ಕೆಲಸ ಇರುತ್ತೆ. ಕ್ಲಚ್ ಒತ್ಬೇಕು, ಬ್ರೇಕ್ ಹೊಡಿಬೇಕು, ಆಕ್ಸಿಲೇಟರ್ ಒತ್ಬೇಕು, ಜೊತೆಗೆ ಗೇರು ಚೇಂಜ್ ಮಾಡ್ಬೇಕು, ಸ್ಟೇರಿಂಗ್ ನೋಡ್ಕೋಬೇಕು. ಅದ್ರ ಜೊತೆಗೆ ಮುಂದೆ ರಸ್ತೆನೂ ನೋಡ್ಬೇಕಲ್ವಾ? ಅದ್ರ ಮಧ್ಯೆ ಈ ಬೇರೆಯವ್ರ ಮನೆ ವಿಷಯಕ್ಕೆ ತಲೆ ಹಾಕದ್ ಯಾಕೆ? ಏನ್ ಹೇಳ್ತಿದ್ಯೋ? ಅದಾ, ಬೇರೆಯವ್ರು ಡ್ರೈವ್ ಮಾಡ್ಬೇಕಾರೆ ನಾವು ಗೇರ್ ಚೇಂಜ್ ಮಾಡ್ಬಾರ್ದು ಅಂತ ಹೇಳ್ತಾ ಇದೀನಿ. ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮನೆ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ ಹೇಳ್ತಿದ್ದೀನಿ. ತಿಂಡಿ ಆಯ್ತಾ? ಹೊರಡೋಣವಾ? ಆಯ್ತಣ್ಣ, ಒಂದೇ ನಿಮಿಷ ಕೈ ತೊಳೆದು ಬರ್ತೀನಿ. ಬೇಬೆ ಕೂತ್ಕೊಳ್ರ. ಅಪ್ಪ, ನಾನು ಮತ್ತೆ ಮಾಧವಣ್ಣ ಮುಂದೆ ಕೂತ್ಕೊಳ್ತೀವಪ್ಪ. ರಕ್ಷಾ ಮತ್ತೆ ಅತ್ತಿಗೆ ಹಿಂದೆ ಕೂತ್ಕೊಳ್ಳಿ. ಯಾಕೋ? ಅದು ಘಾಟ್ ಸೆಕ್ಷನ್ ಅಲ್ವಾಪ್ಪ, ನಂಗೆ ವಾಮಿಟಿಂಗ್ ಪ್ರಾಬ್ಲಮ್. ಅಯ್ಯೋ ಹೌದಾ ವಲ್ಲಭ, ನನ್ಗೇನು ತೊಂದ್ರೆ ಇಲ್ಲ, ನಾನು ರಕ್ಷಾ ಹಿಂದೆ ಕೂರ್ತೀವಿ. ನೋಡ್ಕೊಂಡು ನೋಡ್ಸಕ್ಕಾಗಲ್ಲ ಗಾಡಿನ. ಸಾರಿ ನಂದಣ್ಣ, ನನ್ ಕಾಲು ಸ್ಟೇರಿಂಗ್, ಬ್ರೇಕ್, ಕ್ಲಚ್ ಮೇಲೆ ಇದ್ರು, ಕಣ್ಣು ಮತ್ತೆ ಮನ್ಸು ರೋಡ್ ಮೇಲೆ ಇದ್ರು. ಕೆಲವೊಮ್ಮೆ ಹಿಂಗೆಲ್ಲ ಆಗುತ್ತೆ, ಏನ್ ಮಾಡೋದಲ್ಲ. ಸ್ವಲ್ಪನೂ ಧೈರ್ಯನೇ ಇಲ್ಲ ಕಣೋ. ದೊಡ್ಡ ಡೈಲಾಗ್ ಬೇರೆ ಹೇಳ್ತ್ಯಾ, ಇಡೀ ದೊಡ್ಡಬಳ್ಳಾಪುರ್ಗೆ ಗಟ್ಟಿ ಗುಂಡಿ ಗಂಡಸು ಅಂತ. ಮೀನಾ, ಕೋಪ ಮಾಡ್ಕೋಬೇಡ ಕಣೆ. ಇಲ್ಲಿ ನೋಡೆ, ಅಣ್ಣಣ್ಣ ಒಂದೊಳ್ಳೆ ಹಾಡಾಕಿ. ನಿಮ್ಗೆ ಹೇಳ್ತಾ ಇರೋದು, ಹಾಕಿ. ಐ ಲವ್ ಯು ಮಡಿಕೇರಿ. ಅಂದಾಗೆ ನಾವು ಎಲ್ಲಿ ಉಳ್ಕೋತಾ ಇದೀವಿ? ಎಲ್ಲಿ ಅಂದ್ರೆ ನಮ್ಗೇನ್ ಇಲ್ಲಿ ಮನೆ ಇದೆಯಾ? ಆಬ್ವಿಯಸ್ಲಿ ಎಲ್ಲಾದ್ರೂ ಹೋಟೆಲ್ ಅಲ್ಲಿ ಸ್ಟೇ ಆಗ್ಬೇಕು. ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡ್ತಿದೀವಲ್ವಾ? ನನ್ನ ಫ್ರೆಂಡ್ದು ಹೋಟೆಲ್ ಇದೆ. ಗಿರ್ಜಾ ನಿಂಗೆ ಹೇಳ್ತಾ ಇದ್ನಲ್ಲ, ಸೋಮವಾರಪೇಟೆ ಮುತ್ತಣ್ಣ ಅಂತ, ಅವನ ಹೋಟ್ಲು ತುಂಬಾ ಚೆನ್ನಾಗಿದೆ. ಅಲ್ಲಿ ಉಳ್ಕೋಣ, ಎಲ್ಲ ವ್ಯವಸ್ಥೆ ಇದೆ. ಅಪ್ಪ, ಯಾವ ಏರಿಯಾದಲ್ಲಿರೋದು? ಅದು ಗೊತ್ತಿಲ್ವೇ? ಅಯ್ಯೋ ದೇವ್ರೆ, ಗೊತ್ತಿಲ್ಲ ಅಂದ್ರೆ ಅಲ್ಲಿಗೆ ಹೋಗೋದ್ ಹೇಗ್ರಿ? ಅಪ್ಪ, ನಿಮ್ ಫ್ರೆಂಡ್ಗೆ ಲೊಕೇಶನ್ ಕಳ್ಸೋದಕ್ಕೆ ಹೇಳಿ, ಈಸಿಯಾಗಿ ಮ್ಯಾಪ್ ಹಾಕೊಂಡು ಹೋಗ್ಬಿಡೋಣ. ನಂಬರು ಇಲ್ವೇ? ಮತ್ ಹೆಂಗಪ್ಪ ಅಲ್ಲಿಗೆ ಹೋಗೋದು ನಾವು? ಅಪ್ಪ ಅಟ್ಲೀಸ್ಟ್ ಹೋಟೆಲ್ ಹೆಸರು ಗೊತ್ತಿದ್ಯಾ? ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಹೋಗೋಣ. ಸರೋಜಿನಿ ಅಂತ. ಅವ ನಿಮಿಷ. ಆತರ ಹೋಟೆಲ್ ಯಾವ್ದು ಸಿಗ್ತಾ ಇಲ್ಲ ಅಪ್ಪ. ಅಪ್ಪ, ಸರೋಜಿನಿ ಅಂತ ಹೋಟೆಲ್ ಇಲ್ಲಿ ಲಿಸ್ಟ್ ಅಲ್ಲೇ ಇಲ್ಲ. ಏಯ್, ಮೊಬೈಲ್ ಬಂದಿರೋದು ಈಗ ಕಣೋ. ಮುತ್ತಣ್ಣನ ಹೋಟ್ಲು ತುಂಬಾ ಹಳೇದು. ಈ ಮೊಬೈಲ್ ಅಷ್ಟೇ. ತಗೊಳ್ಳೆ ಡಬ್ಬಾ ಮೊಬೈಲ್. ಏನ್ರು ಮುಖ ನೋಡ್ತಾ ಇದ್ದೀರಾ? ನೀವೇನು ತಲೆ ಕೆಡಿಸ್ಕೋಬೇಡಿ, ಊರೊಳಗೆ ಹೋಗೋಣ. ಮುತ್ತಣ್ಣ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಯಾರನ್ನಾರು ವಿಚಾರಿಸಿದ್ರಾಯ್ತು. ಹತ್ಕೊಳ್ಳಿ. ಅಣ್ಣ ನಮಸ್ಕಾರ. ಇಲ್ಲಿ ಸರೋಜಿನಿ ಅಂತ ಒಂದು ಹೋಟ್ಲ್ ಇದೆ, ಅದು ಎಲ್ಲಿ ಬರುತ್ತೆ? ಸರೋಜಿನಿ? ಹಾ ಹೌದು. ಹಿಂಗೆ ಹುಡುಕ್ತಿದ್ರೆ ದಿನ ಎಲ್ಲ ಇದ್ರಲ್ಲೇ ಕಳೆದೋಗ್ಬಿಡುತ್ತೆ. ಅವ್ರು ಮಿಡಲ್ ಕೆಲಸ ಮಾಡ್ತಾ ಇದ್ರು. ಒಂದು 10 ವರ್ಷದ ಹಿಂದೆ ರಿಟೈರ್ ಆಗಿದ್ದಾರೆ. ತುಂಬಾ ಜನಕ್ಕೆ ಪರಿಚಯ ಇರೋ ಜನ ಅವರು. ನಿನ್ ಗಂಡ ನೀನಾದ್ರೂ ಹೇಳಮ್ಮ. ಸರ್ ಒಂದ್ ನಿಮಿಷ. ಇಲ್ಲಿ ಸರೋಜಿನಿ ಅಂತ ಒಂದು ಹೋಟ್ಲ್ ಇದೆ, ಅದು ಎಲ್ಲಿ ಅಂತ ಗೊತ್ತಾ? ಸರೋಜಿನಿ ಅನ್ನೋ ಹೋಟ್ಲು ಮುತ್ತಣ್ಣ ಅಂತ ಓನರ್. ಆ ಹೆಸರಲ್ಲಿ ಯಾವ ಹೋಟ್ಲು ಇಲ್ಲ ಸರ್ ಈ ಕಡೆ. ಅಲ್ಲಿ ಮುಂದೆ ವಿಚಾರಿಸ್ಕೊಳ್ಳಿ. ಏನಾಯ್ತಪ್ಪ? ಏ, ಸರೋಜಿನಿ ಹೋಟ್ಲು ಅಂತ ಕೇಳಿದ್ರೆ ಯಾರು ಗೊತ್ತಿಲ್ಲ ಅಂತಾರೆ ಕಣೋ. ಮುತ್ತಣ್ಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ ಕಣೋ. ಅಷ್ಟ್ ದೊಡ್ಡ ಮನುಷ್ಯ ಅವನು. ಊರು ಬೆಳೆದು ಬಿಟ್ಟಿದೆ, ರಸ್ತೆಗಳೇ ಗೊತ್ತಾಗ್ತಾ ಇಲ್ಲ. ಹೌದು ಅಪ್ಪ. ಇಲ್ಲಿಗೆ ನೀವು ಅಂದಾಜು ಯಾವಾಗ ಬಂದಿರ್ಬೋದು?
ಜಾಸ್ತಿ ಇಲ್ಲ ಕಣ. ಒಂದು 32 ವರ್ಷದ ಹಿಂದೆ. ಆಗ ನಾನು ಮುತ್ತಣ್ಣ ಬೀದಿ ಸುತ್ತಿದ್ದೀವಿ, ಗೊತ್ತಾ? 32 ವರ್ಷಗಳ ಹಿಂದೆನಾ? ಹಂಗಂದ್ರೆ 1993 ಅಲ್ಲ ಅಪ್ಪ. ಇಷ್ಟೊಳಗೆ ಆ ಹೋಟೆಲ್ನ ಒಡೆದು ಉಡಿಸ್ ಮಾಡಕ್ ಬಿಡ್ತಾರೆ. ಹೋಗ, ಆತರ ಎಲ್ಲ ಮಾಡಿರಲ್ಲ. ನೋಡಿ ಬೇರೆ ಕಡೆ ಹುಡ್ಕೋಣ. ಅಪ್ಪ ಒಂದ್ ನಿಮಿಷ ಅಪ್ಪ. ನಾವು ಹುಡುಕ್ತಿದ್ರೆ ನಾಳೆ ಬೆಳಿಗ್ಗೆ ತನಕ ಹುಡುಕ್ತಾನೆ ಇರ್ಬೇಕಾಗುತ್ತೆ. ನೋಡಿ ಎಲ್ರು ಟಯರ್ಡ್ ಆಗಿದ್ದಾರೆ, ರೂಮ್ ಹೋಗಿ ರೆಸ್ಟ್ ಮಾಡ್ಬೇಕು ಅಂತ ಅನ್ಸ್ತಿದೆ ಅಪ್ಪ. ಹೌದಪ್ಪ, ನಾವು ಆನ್ಲೈನ್ ನಲ್ಲಿ ಯಾವ್ದಾದ್ರು ಹೋಟೆಲ್ ಬುಕ್ ಮಾಡ್ಕೊಡೋಣ. ಏನೋ ಮಾಧವ, ನೀನು ಆ ಕತ್ತೆ ಬಡವಂತರ ಮಾತಾಡ್ತಾ ಇದೀಯ. ಮಡಿಕೇರಿಗೆ ಬಂದು ಮುತ್ತಣ್ಣನ ಹೋಟ್ಲಿಗೆ ಹೋಗಿಲ್ಲ ಅಂದ್ರೆ ಅವ್ನು ಎಷ್ಟು ಬೇಜಾರು ಮಾಡ್ಕೋತಾನ ಗೊತ್ತಾ? ಹಾಗಲ್ಲಪ್ಪ, ಇವತ್ತು ಸದ್ಯಕ್ಕೆ ಒಂದು ಹೋಟ್ಲಲ್ಲಿ ಉಳ್ಕೊಳ್ಳೋಣ. ನಾಳೆ ಅಷ್ಟರಲ್ಲಿ ಮುತ್ತಣ್ಣನ ಹೋಟ್ಲ್ ಯಾವ್ದು ಅಂತ ಹುಡುಕಿ ಅಲ್ಲಿಗೆ ಹೋಗೋಣ. ಸರಿ ಆಯ್ತು, ಅದೇನು ಹುಡುಕ್ರಪ್ಪ. ನಿನ್ ಡಬ್ಬ ಮೊಬೈಲ್ ಕೂಡ. ಅಯ್ಯೋಯ್ಯೋ, ಎಲ್ಲಾ ಹೋಟೆಲ್ ಫುಲ್ ಆಗೋಗಿದೆ. ಒಂದ್ ಹೋಟೆಲ್ ಖಾಲಿ ಇಲ್ಲ. 2 ಹೋಟೆಲ್ ಖಾಲಿ ಇದೆ. ಅದ್ರಲ್ಲಿ ಒಂದು ಹೋಟೆಲ್ ಡಬ್ಬಾ ತರ ಇದೆ, ಇನ್ನೊಂದು ಸಖತ್ತಾಗಿದೆಪ್ಪ. ಇಲ್ಲಿಗೆ ಹೋಗ್ಬೋದು. ಸರಿ ನಡ್ರಿ ಹೋಗೋಣ. ನಮಸ್ತೆ ಸರ್. ವೆಲ್ಕಮ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಹೇಳಿ. ನಾವು ಇಷ್ಟು ಜನ ಇದ್ದೀವಿ, ರೂಮ್ ಬೇಕಾಗಿತ್ತು. ಒಂದು ರೂಮ್ಗೆ ಎಷ್ಟಾಗುತ್ತೆ ಸರ್? ಒಂದು ರೂಮ್ಗೆ ಪರ್ ಡೇಗೆ 4000 ಪ್ಲಸ್ ಟ್ಯಾಕ್ಸ್ ಸರ್. 4,000 ರೂಪಾಯಿನಾ? ನಮ್ ದೊಡ್ಡಬಳ್ಳಾಪುರದಲ್ಲಿ 4,000 ರೂಪಾಯಿ ಕೊಟ್ರೆ ಒಂದ್ ಇಡೀ ಮನೆ ಒಂದ್ ತಿಂಗಳಿಗೆ ಬಾಡಿಗೆಗೆ ಸಿಗುತ್ತೆ. ನೀವು ಒಂದ್ ದಿನಕ್ಕೆ ಒಂದ್ ರೂಮ್ಗೆ 4,000 ಅಂತ ಇದ್ದೀರಾ? ಸರ್, ನಮ್ ರೆಸಾರ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಇರೋದು. ನಮ್ ಚಾರ್ಜಸ್ ಇರೋದೇ ಹೀಗೆ ಸರ್. ಯಾರಿಗ್ ಬೇಕು ನಿಮ್ ರಿಸಾರ್ಟ್? ಹೋಗ್ರಿ, ಬನ್ರ ಬೇರೆ ಕಡೆ ಹೋಗೋಣ. ಆನ್ಲೈನ್ ಅಲ್ಲಿ ಅವಾಗ್ಲೇ ತೋರ್ಸಿದ್ನಲ್ಲಪ್ಪ, ವೀಕೆಂಡ್ ಬೇರೆ ಎಲ್ಲೂ ರೂಮ್ಸ್ ಇಲ್ವೇ ಇಲ್ಲ, ಎಲ್ಲಾ ಕಡೆ ಫಿಲಪ್ ಆಗಿದೆ. ಹಂಗಂತ ಒಂದ್ ದಿನಕ್ಕೆ 4,000 ರೂಪಾಯಿ ಕೊಟ್ಟಿರಕ್ಕಾಗತ್ತೇನೋ? 3 ದಿನ ಇರಕ್ ಬಂದಿದೀವಿ, ಎಷ್ಟು ಖರ್ಚಾಗತ್ತೆ? ಈ ಹೋಟ್ಲು ಬೇಡವೇ ಬೇಡ, ಬೇರೆ ಎಲ್ಲಾದ್ರೂ ಹೋಗೋಣ ನಡಿ. ಅಪ್ಪ, ತುಂಬಾ ಜನ ಟೂರಿಸ್ಟ್ ಇರ್ತಾರಪ್ಪ, ಎಲ್ಲ ಕಡೆ ಸೋಲ್ಡ್ ಔಟ್ ಆಗಿದೆ. ನಾವು ಹೀಗೆ ಹುಡುಕ್ತಾ ಕೂತ್ಕೊಂಡ್ರೆ ಆಗಲ್ಲ. ಇವಾಗ ಇದನ್ನು ಬಿಟ್ವಿ ಅಂತ ಅಂದ್ರೆ ಇದು ಸೋಲ್ಡ್ ಔಟ್ ಆಗ್ಬಿಡುತ್ತೆ. ನಾವೇನೋ ಗಂಡಸರು ಕಾರಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಆದ್ರೆ ಲೇಡೀಸ್ ಕತೆ. ಸರ್, ನಮ್ಗೆ 2 ರೂಮ್ ಕೊಡಿ. ಅಲ್ಲ ಕೇಶವ, ಒಂದ್ ರೂಮು ನಮಗೆ, ಇನ್ನೊಂದ್ ರೂಮ್ ಅಲ್ಲಿ ಎಲ್ರು ಇರ್ತಾರ, ಇಕ್ಕಟ್ಟಾಗಲ್ವೇನೋ? ಮೋಸ್ಟ್ಲಿ ಎಲ್ರು ಒಂದೇ ರೂಮಲ್ಲಿ ಇರ್ತಾರೆ. ಫ್ಯಾಮಿಲಿ ರೂಮ್ ತಗೋತಿರ್ಬೇಕು. ಇರು ನೋಡೋಣ. ಗಿರ್ಜಾ, ನೀವು ಹೆಂಗಸರೆಲ್ಲ ಒಂದ್ ರೂಮ್ ಅಲ್ಲಿ ಇರಿ, ನಾವು ಗಂಡಸರೆಲ್ಲ ಒಂದ್ ರೂಮ್ ಅಲ್ಲಿ ಇರ್ತೀವಿ. ಒಂದ್ ಎಕ್ಸ್ಟ್ರಾ ಬೆಡ್ ಬೇಕು ಅಂದ್ರೆ ಹಾಕೊಡ್ತೀರಲ್ಲ? ಖಂಡಿತ ಹಾಕೊಡ್ತೀವಿ ಸರ್. ಮೀನಾ, ಏನಾಯ್ತು? ಅಪ್ಪ ರೂಮ್ ತಗೊಂಡ್ರಲ್ಲ, ಇನ್ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ನಾವು ಹನಿಮೂನ್ ಅನ್ಕೊಂಡಿದ್ದು, ಆದ್ರೆ ಇದೀಗ ಫ್ಯಾಮಿಲಿ ಟ್ರಿಪ್ ಆಗಿದೆ. ಆದ್ರೂ ಸರಿ, ಎಲ್ರ ಖುಷಿಯಾಗಿ ಓಡಾಡೋಣ ಅಂತ ಬಂದೆ. ಆದ್ರೆ ಈಗ ಮಾವ ಗಂಡಸ್ರಿಗೊಂದ್ ರೂಮು, ಹೆಂಗಸ್ರಿಗೊಂದ್ ರೂಮು ಅಂತ ಹೇಳ್ತಿದ್ದಾರೆ. ಹೀಗಾದ್ರೆ ನಿನ್ ಜೊತೆ ಕಾಲ ಕಳಿಯೋದು ಯಾವಾಗ್ಲೂ? ನನಗೂ ಸಣ್ಣ ಪುಟ್ಟ ಆಸೆಗಳಿರುತ್ತಲ್ವೇನೋ, ಅದು ಇಲ್ಲ ಅಂದ್ರೆ ಹೇಗೋ ಕೇಶವ? ಅಪ್ಪ ನಮಗೋಸ್ಕರ ರೂಮ್ ಮಾಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಕಣೆ. ನೀನೇ ನೋಡಿದ್ಯಲ್ಲ ಒಂದ್ ರೂಮಿಗೆ ಎಷ್ಟು ಬೆಲೆ ಅಂತ. ಅಪ್ಪ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡ್ಡಿದ್ದಾರೆ ಕಣೆ. ಹಾಗಾಗಿ ದುಡ್ಡು ಖರ್ಚು ಹಿಂದೆ ಮುಂದೆ ನೋಡ್ತಾರಷ್ಟೇ. ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳೋ ನನ್ ಬಂಗಾರಿ.
ಕೇಶವ, ನಾನು ಮಾವನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿಲ್ಲ ಕಣೋ. ನನಗೂ ಅವ್ರಿಗೆ ಹೊರೆ ಆಗಕ್ಕೆ ಇಷ್ಟ ಇಲ್ಲ ಕಣೋ. ಬೇಕಾದ್ರೆ ಇನ್ನೊಂದ್ ರೂಮ್ಗೆ ನಾನ್ ದುಡ್ಡು ಕೊಡ್ತೀನಿ. ನಾನು ದುಡಿತಿದ್ದೀನಿ ಅಲ್ವಾ, ನಾನು ಈ ಮನೆಯೊಳೆ ತಾನೆ. ಮತ್ ಯಾಕೆ ಎಲ್ಲಾ ಖರ್ಚು ಮಾವನೇ ನೋಡ್ಕೋಬೇಕು? ಅದು ನೋಡು ಕೇಶವ, ಅದು ಇದು ಅಂತ ಕತೆಗಳು ಹೇಳ್ಬೇಡ. ಇಲ್ಲಾದ್ರೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದಕ್ಕಾದ್ರೂ ಮಾವನ ಹತ್ರ ಹೋಗಿ ಮಾತಾಡೋ. ಇನ್ನೊಂದ್ ರೂಮ್ ಬೇಕು ತಗೊಳ್ಳೋಣ, ಅದಕ್ ಬೇಕಾದ್ರೆ ಮೀನಾ ದುಡ್ಡು ಕೊಡ್ತಾಳೆ ಅಂತ ಹೇಳು. ನಾನ್ ಅಪ್ಪನ ಹತ್ರ ಅದು ಮೀನಾ, ಕೆಲವೊಂದ್ ವಿಷಯನ ಗಂಡ್ಮಕ್ಳು ಅಪ್ಪನ ಹತ್ರ ಮಾತಾಡಕ್ ಆಗಲ್ಲ. ಗಂಡ್ಮಕ್ಳು ಪ್ರಾಬ್ಲಮ್ ನೀನ್ ಅರ್ಥ ಮಾಡ್ಕೋಬೇಕಪ್ಪ. ಕೆಲವೊಂದ್ ವಿಷಯ ಅಲ್ಲ, ನೀನ್ ಯಾವ ವಿಷಯನೂ ಮಾತಾಡಲ್ಲ ಕೇಶವ. ಹೋಗಲ್ವಂತೆ. ನಂದು ಅಪ್ಪಂದು ಒಂಥರ ಕನೆಕ್ಷನ್. ನಾನೇನು ಹೇಳೋದೇ ಬೇಡ, ಅಪ್ಪಂಗೆ ಅರ್ಥ ಆಗ್ಬಿಡತ್ತೆ. ಕೆಲವೊಂದ್ ವಿಷಯನ ಹೇಳೋ ತರ ಹೇಳಿದ್ರೇನೆ ಅರ್ಥ ಆಗೋದು. ಇನ್ನೊಂದು ರೂಮು ಯಾಕೆ ಇನ್ನೊಂದು ರೂಮು? ಅದು ಮೀನಾ ಕೇಶವನು ಬಂದಿದ್ದಾರೆ. ಹೊಸದಾಗಿ ಮದ್ವೆ ಆಗಿರೋ ಜೋಡಿರಿ. ಅವರಿಬ್ಬರಿಗೂ ಸಪರೇಟ್ ಆಗಿ ಒಂದ್ ರೂಮ್ ಇರ್ಬೇಕಲ್ವಾ? ಆ ಹುಡುಗಿ ಮದ್ವೆ ಆದಾಗಿಂದ ಮತ್ತೆ ಎಲ್ಲೂ ಹೊರಗಡೆ ಹೋಗಿಲ್ಲ ರೀ. ಬೇರೆ ಪುಣ್ಯಕ್ಷೇತ್ರ ದರ್ಶನ ಅಂತ ಅವ್ರ ಜೊತೆ ಬಂದ್ಬಿಟ್ಟಿದೀವಿ. ಇಂಥ ಸಮಯದಲ್ಲಿ ಅವಳನ್ನ ಅತ್ತೆ ನಾದ್ನಿ ಜೊತೆ ಇರು ಅಂದ್ರೆ ಅವಳಿಗೂ ಬೇಜಾರಾಗಲ್ವಾ? ಅದಕ್ಕೆ ರೀ, ಅವ್ರಿಗೋಸ್ಕರ ಆದ್ರೂ ಇನ್ನೊಂದು ರೂಮ್ ತಗೊಂಡ್ಬಿಡ್ರಿ. ನಾನೇನಾದ್ರೂ ತಪ್ಪು ಮಾತಾಡದ್ನ ಕ್ಷಮಿಸ್ಬಿಡ್ರಿ. ನೀನ್ ಸರಿಯಾಗಿ ಮಾತಾಡದೆ ಗಿರಿಜಾ, ನನ್ಗಿದು ಹುಳಿಲೇ ಇಲ್ಲ. ಅಪ್ಪ, ದುಡ್ಡೇನಾದ್ರೂ ಬೇಕಿತ್ತಪ್ಪ, ನಾನ್ ಕೊಡ್ಲಾ? ಬೇಡ ಕಣ, ಇದೆ ನನ್ನ ಹತ್ರ. ಒಂದ್ ನಿಮಿಷ ಗಿರಿಜಾ. ಏನ್ ಮಾತಾಡ್ತಿದ್ದೆ ಮಿಸ್ಟರ್ ವಜ್ರಮುನಿ ಹತ್ರ? ನಾನ್ ಮಾತಾಡಿದ್ರು ಅಪ್ಪ ನನ್ ಜೊತೆ ಮಾತಾಡ್ಬೇಕಲ್ಲ ಮೀನಾ. ಅದಕ್ಕೆ ಏನ್ ಮಾಡೋದು ಅಂತ ಗಾಢವಾಗಿ ಯೋಚಿಸ್ತಿದ್ದೀನಿ. ನೀನ್ ಗಾಢವಾಗಿ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತಿರು, ನಾನೇ ಹೋಗಿ ಮಾವನ ಹತ್ರ ಮಾತಾಡ್ತೀನಿ. ನೀನೇನ್ ಮಾತಾಡೋದ್ ಬೇಡ, ನಾನೇ ಮಾತಾಡ್ತೀನಿ ಬಿಡು. ನಾನೇ ಮಾತಾಡ್ತೀನಿ. ಅಪ್ಪ, ಅದು ಮೂರು ರೂಮ್ ತಗೊಂಡು, ಒಂದ್ರಲ್ಲಿ ನಾನು ಗಿರಿಜಾ ಇರ್ತೀವಿ, ಇನ್ನೊಂದ್ರಲ್ಲಿ ಮಾಧವ ವಲ್ಲಭ. ಬೇಗ ಕೀ ತಗೊಂಡ್ರೆ ಒಳ್ಳೇದು. ಮಾವ, ಥ್ಯಾಂಕ್ ಯು ಸೋ ಮಚ್ ಮಾವ. ಮಾವ, ಏನಾದ್ರೂ ಒಂದ್ ಹೇಳಿ. ವೆಲ್ಕಮ್ ಅಂತ ಏನಾದ್ರೂ ಒಂದ್ ಹೇಳಿ ಮಾವ, ಏನಾದ್ರೂ ಹೇಳಿ. ನೋಡು, ಅಪ್ಪ ನಿನ್ನಿಷ್ಟು ತರ ರೂಮ್ ಮಾಡ್ಕೊಟ್ಟಿದ್ದಾರೆ ತಾನೆ, ಈ ಓವರ್ ಆಕ್ಟಿಂಗ್ ಎಲ್ಲ ಯಾಕೆ? ಅಯ್ಯೋ, ಓವರ್ ಆಕ್ಟಿಂಗ್ ಅಲ್ಲ ಕೇಶವ, ಥ್ಯಾಂಕ್ಸ್ ಹೇಳ್ದೆ, ಅದು ತಪ್ಪೇನೋ? ಪಾಪ ಕೇಶವ, ಮಾವ ಎಷ್ಟು ಒಳ್ಳೆಯವ್ರು ನೋಡು. ನೀನೇ ಕಣೋ ಅವ್ರು ಹಾಗೆ ಹೀಗೆ ಅಂತ ಹೇಳಿ ನನ್ ಕಣ್ಣಿಗೆ ಅವ್ರ ವಿಲನ್ ತರ ಕಾಣೋ ಹಾಗೆ ಮಾಡಿದ್ಯಾ. ಅವ್ರ ಹೀರೋ ಕಣೋ, ಅವರೇ ಬೇರೆ, ಅವ್ರ ಸ್ಟೈಲೇ ಬೇರೆ. ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ಬಾ.